ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನೇನೋ ರಿಸೀವ್ ಮಾಡ್ಕೊಂಡ್ರಿ. ಬಟ್ ಇಲ್ಲಿ 16, 17, 18ನೇ ಕಂತಿನ ಹಣ ಇನ್ನೇ ಮುಂದೆ ಬರುವಂತಹ ಯಾವುದೇ ಕಂತಿನ ಹಣ ಆದ್ರೂ ಕೂಡ ಕೆಲವೊಂದು ನಿಯಮಗಳನ್ನ ಇಲ್ಲಿ ಸರ್ಕಾರ ತಂದಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ನಿಯಮಗಳನ್ನ ನೀವು ಪಾಲಿಸಲಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಕಡೆಯಿಂದ ಹಣ ಬರೋದಿಲ್ಲ. ಹಾಗಿದ್ರೆ ಆ ನಿಯಮಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ನಮ್ಮ ಆಹಾರ ಸಚಿವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಏನಂತ ಅಂದ್ರೆ ಇವಾಗ ಬರಬೇಕಾಗಿರುವಂತಹ ಪೆಂಡಿಂಗ್ ಉಳ್ಕೊಂಡಿರುವಂತಹ 3-4 ತಿಂಗಳ ಹಣವನ್ನ ಒಟ್ಟಿಗೆ ಜಮಾ ಮಾಡ್ತಾರಾ ಅಥವಾ ಯಾವ ರೀತಿ ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣವನ್ನ ಯಾವ ರೀತಿ ನೀಡ್ತಾರೆ, ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತುಂಬಾನೇ ಕ್ವೆಶ್ಚನ್ಸ್ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇವೆಲ್ಲದಕ್ಕೂ ಉತ್ತರ ಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಮೊದಲನೇದಾಗಿ ಇವಾಗ ಅನ್ನಭಾಗ್ಯ ಯೋಜನೆಯ ಒಂದು ಉಚಿತ ಅಕ್ಕಿ ಹಣದ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸರ್ಕಾರದ ಕಡೆಯಿಂದ 3-4 ತಿಂಗಳುಗಳಿಂದ ಇಲ್ಲಿ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣವನ್ನ ಇವರು ಅಕೌಂಟ್ಗೆ ಜಮಾ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಫಲಾನುಭವಿಗಳು ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಅಂದ್ರೆ ಕೊಡುವಂತಹ 5 ಕೆಜಿ ಅಕ್ಕಿಯಲ್ಲಿ 3 ಕೆಜಿ ಅಕ್ಕಿ 2 ಕೆಜಿ ರಾಗಿಯನ್ನ ಕೊಡ್ತಾರೆ. ಇನ್ನು ಉಳಿದಂತಹ ಅಕ್ಕಿ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಹಣವನ್ನು ಕೂಡ ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಮ್ಮ ಆಹಾರ ಸಚಿವರು ಏನಂತ ಉತ್ತರ ಕೊಟ್ಟರು ಅಂತಂದ್ರೆ, ಏನು ಈಗ ಸರ್ಕಾರನೇ ಹಣ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಾವೆಲ್ಲಿಂದ ಕೊಡೋಣ, ಸೊ ಹಣ ಬಿಡುಗಡೆ ಮಾಡೋವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು ಅಂತ ಉಡಾಫೆ ಉತ್ತರವನ್ನ ಕೊಟ್ಟರು ಅಂತಾನೆ ಹೇಳ್ಬೋದು. ಅಂತ ಅಂದ್ರೆ ಸಚಿವರು ಏನಂತ ಅಂದ್ರು, ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರು. ಇವರು ಸರ್ಕಾರದಲ್ಲೇ ಸಚಿವರು ತಾನೇ, ಇವ್ರಿಗೂ ಕೇಳುವಂತಹ ರೈಟ್ಸ್ ಇದೆ. ಸೊ ಕೇಳಬೇಕು, ಜನಗಳು ಈ ರೀತಿ ಫಲಾನುಭವಿಗಳು ಆನ್ಸರ್ ಕ್ವೆಶ್ಚನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕು, ಹಣವನ್ನ ಬಿಡುಗಡೆ ಮಾಡಿಸಬೇಕು. ಸೊ ಇವರೇನೇ ನೆಗ್ಲೆಕ್ಟ್ ಮಾಡ್ಕೊಂಡು ಉಡಾಫೆ ಉತ್ತರವನ್ನ ಇಲ್ಲಿ ಎಲ್ಲಾ ಕಡೆಯಿಂದನೂ ಕೂಡ ನೀಡ್ತಾ ಇದ್ದಾರೆ. ಬಟ್ ಇವಾಗ ನಿನ್ನೆ ಬಂದ ಒಂದು ಗುಡ್ ನ್ಯೂಸ್ ಅನ್ನ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸೊ ಏನು ನಮಗೆ ಇವಾಗ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಿದಂತಹ ಹಣ ಬಂದು ಅರ್ಧ ಫಲಾನುಭವಿಗಳಿಗೆ ಮಾತ್ರ ಅಂತಂದ್ರೆ ಅರ್ಧ ಜಿಲ್ಲೆಗಳಿಗೆ ಮಾತ್ರ ಮಾಡಿದ್ರು. ಇನ್ನ ಕೂಡ ಅರ್ಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಆಗಸ್ಟ್ ತಿಂಗಳಲ್ಲಿ ಹಾಕಿದಂತದ್ದು. ಆಗಸ್ಟ್ ಬಿಟ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ತಿಂಗಳ ಅಕ್ಕಿ ಹಣವನ್ನ ಇಲ್ಲಿ ಹಾಕಬೇಕು. ಸೊ ಹಾಗಾಗಿ ಇನ್ನ 4-5 ದಿನಗಳ ಆದ ನಂತರ ಇಲ್ಲಿ ಹಣವನ್ನ ಬಿಡುಗಡೆ ಮಾಡೋದಾಗಿ ನಮ್ಮ ಆಹಾರ ಸಚಿವರಾಗಿರುವಂತಹ ಕೆ.ಎಚ್. ಮುನಿಯಪ್ಪ ಸರ್ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಾದು ನೋಡೋಣ, ಹಣವನ್ನ ಬಿಡುಗಡೆ ಮಾಡ್ತಾರಾ ಅಥವಾ ಇದನ್ನು ಕೂಡ ಮುಂದೂಡ್ಕೊಂಡು ಹೋಗ್ತಾರಾ ಅಂತ ನಾವು ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ 15 ಕಂತಿನ ಹಣವನ್ನ ನೀವು ಆಲ್ರೆಡಿ ರಿಸೀವ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಉಳ್ಕೊಂಡಿರುವಂತಹ ಇನ್ನ ಬಿಡುಗಡೆ ಆಗ್ಬೇಕಾಗಿರುವಂತಹ ಹಣ ಬಂದು 16, 17, 18. ಸೊ ಈ ಒಂದು ಕಂತುಗಳ ಹಣ 18 ಅಂತಾನೆ ಏನಿಲ್ಲ. ಸೊ ಮುಂದೆ ಬರುವಂತಹ ಎಲ್ಲಾ ಕಂತುಗಳ ಹಣಕ್ಕೆ ಕೆಲವೊಂದು ನಿಯಮಗಳನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ನಿಯಮಗಳು ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳೋದಕ್ಕೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀರಾ. ಸೊ ಇವಾಗ ಬಂದಿರುವಂತಹ ಮೊದಲನೇ ಇನ್ಫಾರ್ಮೇಶನ್ ಅಂದ್ರೆ ದಾಖಲಾತಿಗಳ ಮೇಲೆ ಒಂದು ನಿಯಮವನ್ನು ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಏನಾದ್ರು ಕೊಟ್ಟಿದ್ರೆ, ಸೊ ಈ ರೀತಿ ಕೊಟ್ಬಿಟ್ಟು ನೀವು ಹಣವನ್ನ ಪಡ್ಕೊಳ್ತಾ ಇದ್ರೆ ತುಂಬಾನೇ ಸಫರ್ ಆಗ್ಬೇಕಾಗುತ್ತೆ ಅಂತ ಅಂದ್ರೆ ನಿಮಗೆ ತುಂಬಾನೇ ದಂಡ ವಿಧಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಫೈಂಡ್ ಔಟ್ ಮಾಡೋದಕ್ಕೆ ರೇಷನ್ ಕಾರ್ಡ್ ಗಳನ್ನೆಲ್ಲ ಇಲ್ಲಿ ಏನ್ ಮಾಡಿದ್ರು, ಬ್ಯಾನ್ ಮಾಡೋದಕ್ಕೆ ಅಂದ್ರೆ ಸಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಿ ಕೆಲವೊಂದು ಕಾರಣಗಳಿಂದ ಇವಾಗ ಅದನ್ನ ಕೂಡ ಸ್ಥಗಿತ ಮಾಡಿದ್ರು. ಬಟ್ ಇಲ್ಲಿ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟರು ಅಲ್ವಾ, ಸೊ ಅಂತವ್ರನ್ನ ಫೈಂಡ್ ಔಟ್ ಮಾಡೇ ಮಾಡ್ತೀವಿ, ಅವ್ರನ್ನ ರಿಮೂವ್ ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬಗ್ಗೆನೂ ಕೂಡ ಇಲ್ಲಿ ಒಂದು ಇನ್ಫಾರ್ಮೇಶನ್ ಬಂದಿರೋದೇನಂದ್ರೆ 10 ವರ್ಷಗಳಿಂದ ನೀವು ಏನೇ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಮಿಸ್ ಮಾಡದೆ ಅಪ್ಡೇಟ್ ಮಾಡಿಸಿ. ಇದೊಂದೇ ಗೃಹಲಕ್ಷ್ಮಿ ಅಂತ ಅಲ್ಲ, ಬೇರೆ ಯಾವುದೇ ಒಂದು ರೇಷನ್ ಕಾರ್ಡ್ಗಳಿಂದ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಆಗಿರ್ಬೋದು ಪಡ್ಕೊಳ್ತಿರುವಂತಹ ಫೆಸಿಲಿಟೀಸ್ಗಳು ಇಲ್ಲಿ ಬಂದಾಗುತ್ತೆ ಅಂತ ಹೇಳಿದ್ದಾರೆ ಅಂತಾನೆ ಅನ್ಬೋದು. ಇನ್ನು ಬ್ಯಾಂಕ್ ಖಾತೆಗಳನ್ನ ನೀವು ಕೊಟ್ಟಿರ್ತೀರಾ. ಅದಾದ್ಮೇಲೆ ಇಂಡಿಯನ್ ಪೋಸ್ಟ್ ಆಫೀಸ್ಗಳಲ್ಲಿ ಏನ್ ಮಾಡ್ತಾರೆ, ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ರೆ ಬೇಗ ಹಣ ಬರುತ್ತೆ ಅಂತ ಕೆಲವೊಂದ್ ಕಡೆ ಕೇಳಿರ್ತೀರಾ. ಹಂಗಾಗಿ ಅಕೌಂಟ್ ಅನ್ನ ಚೇಂಜ್ ಮಾಡಿಸೋದಕ್ಕೂ ಕೂಡ ನೀವು ಥಿಂಕ್ ಮಾಡಿರ್ತೀರಾ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಕೌಂಟ್ ಗಳನ್ನ ಚೇಂಜ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ನೀವು ಇವಾಗ ಕೊಟ್ಟಿರುವಂತಹ ಖಾತೆಗಳಿಗೆ ಆಧಾರ್ ಲಿಂಕ್ ಆಗಿದ್ರೆ ಸಾಕು, ನಾವು ಆ ಒಂದು ಖಾತೆಗೆ ಹಣವನ್ನ ಹಾಕ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಯಾರೇ ಆಗ್ಲಿ ನೀವು ಅಕೌಂಟ್ ಚೇಂಜ್ ಮಾಡಿಸಬೇಕು ಅಂತ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡಿಸೋದಕ್ಕೆ ಹೋಗಬೇಡಿ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.